ಸರ್ 95,000 ಫೈನಲ್ ಮಾಡ್ಕೊಳ್ಳೋಣ ಬನ್ನಿ. 95,000 ಸರ್ 3,20,000 ಮಾಡ್ಕೊಳ್ಳೋಣ ಬನ್ನಿ. ನಿಮ್ ಚಾನೆಲ್ ನಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ 2,60,000 ಮಾಡ್ಕೊಳ್ಳೋಣ ಬನ್ನಿ. ಬನ್ನಿ ಸರ್, ಎಸ್ಟಿಮ್ ಬೇಕಾ, ಟವೇರಾ ಬೇಕಾ, ಎಂಜಾಯ್ ಬೇಕಾ, ಎರ್ಟಿಕಾ ಬೇಕಾ, i20 ಬೇಕಾ, ವಿಸ್ತಾ ಬೇಕಾ, ಇನ್ನು 70 ವೆಹಿಕಲ್ ಸ್ಟಾಕ್ ಇದೆ. 5,80,000 ಮಾಡ್ಕೊಳ್ಳೋಣ ಬನ್ನಿ. 5,80,000 ಸರ್ 1,90,000 ಮಾಡ್ಕೊಳ್ಳೋಣ ಬನ್ನಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಹೇಳಿ ಸರ್. ಸರ್ 3 ಲಕ್ಷಕ್ಕೆ ಮಾಡ್ಕೊಳ್ಳೋಣ ಬನ್ನಿ ಸರ್. 1,45,000 ಹೇಳಿ ಸರ್. ಒಂದು ಪ್ರೈಸ್ ಅದಕ್ಕೆ ಮಾಡ್ಕೊಳ್ಳೋಣ. 3 ಲಕ್ಷಕ್ಕೆ ಆಗುತ್ತಾ ಸರ್? ಇಲ್ಲ ಸರ್, 3,60,000 ಫೈನಲ್ ಮಾಡ್ಕೊಳ್ಳೋಣ. 1,40,000 1,40,000 1,50,000 1,45,000 ಮಾಡ್ಕೊಳ್ಳೋಣ ಬನ್ನಿ. 3 ಲಕ್ಷಕ್ಕೆ ಮಾಡ್ಕೊಳ್ಳೋಣ ಬನ್ನಿ. ಎರ್ಟಿಕಾದಲ್ಲಿ 1 2 3 4 ಗಾಡಿ ಇದೆ ಸರ್. ಇನ್ನೊಂದು ಪ್ರೈಸ್ ಸರ್ 7,40,000 ಮಾಡ್ಕೊಳ್ಳೋಣ ಬನ್ನಿ. 6,15,000 ಮಾಡ್ಕೊಳ್ಳೋಣ ಬನ್ನಿ. 21 ಮಾಡಲ್. 21 ಮಾಡಲು ಸರ್. 3,85,000 1,50,000 ಫೈನಲ್ ಟು ಫೈನಲ್. 1,00,000 ವ್ಯಾಗ್ನರ್ 55,000 ಫೈನಲ್ ಮಾಡ್ಕೊಳ್ಳೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 1,50,000 ಮಾಡ್ಕೊಳ್ಳೋಣ ಬನ್ನಿ. ಫೈನಲ್ ಟು ಫೈನಲ್ 1.5 ಲಕ್ಷ. 1.5 ಲಕ್ಷ 2,95,000 ಫೈನಲ್ ಮಾಡ್ಕೊಡೋಣ. 2,95,000 ಫೈನಲ್ ಮಾಡ್ಕೊಡೋಣ. ಕಡೆಯಿಂದ ಬಂದ್ರೆ 7,50,000 ಫೈನಲ್ ಮಾಡ್ಕೊಡೋಣ ಬನ್ನಿ. ಎಷ್ಟೇ ಮಾಡಲ್ ಸರ್? 15 ಮಾಡಲು, ಸೆಕೆಂಡ್ ಓನರ್, ಫುಲ್ ಲೋಡೆಡ್ ಗಾಡಿ ಸರ್. ಡೀಲರ್ ಪ್ರೈಸಿಂಗ್ ಅಲ್ಲಿ ಕಾರ್ಗಳು ಬೇಕು ಅಂದ್ರೆ ನಮ್ಮ ನೆಕ್ಸ್ಟ್ ಕಾರ್ಸ್ ಬನ್ನಿ ಸರ್. ನಾನು ಹೇಳಿರೋ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಬನ್ನಿ. ಮತ್ತೊಮ್ಮೆ ವೀಕ್ಷಕರೇ, ಇನ್ನೊಂದು 70 ಕಾರ್ಗಳು ಸ್ಟಾಕ್ ಆಗಿದೆ. ಬನ್ನಿ, ಯಾವೆಲ್ಲ ಕಾರ್ಗಳಿದೆ, ಯಾವ ರೇಂಜ್ ಇಂದ ಸ್ಟಾರ್ಟಿಂಗ್ ಇದೆ ಎಲ್ಲಾನು ನೋಡ್ಬಿಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಶೋರೂಮ್ ಎಕ್ಸಾಕ್ಟ್ಲಿ ನಿಮಗೆ ನಾಗರಬಾವಿಲೇ ಲೊಕೇಟ್ ಆಗಿದೆ. ಬನ್ನಿ, ನಮ್ಮ ಜೊತೆ ಅಭಿ ಅವರು ಇದ್ದಾರೆ ಶೋರೂಮ್ ಇಂದ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮಾ? ಆರಾಮ್ ಸರ್, ಫುಲ್ ಆರಾಮು. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಲ? ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಯಾರು ಕೊಟ್ಟಿರ್ಬಾರ್ದು ನಾಗರಬಾವಿಲಿ ಬೆಂಗಳೂರಲ್ಲಿ. ನಾನು ನಿಮ್ಗೆ ಆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತೀನಿ. ಹೌದಾ? ಹಾ ಸರ್. ಎಷ್ಟು ಕಾರ್ಗಳಿದೆ ಸರ್? 70+ ವೆಹಿಕಲ್ಸ್. 70+ ವೆಹಿಕಲ್ಸ್ ಇದೆ. ಬಜೆಟ್ ಏನಿದೆ ಸರ್? ಸರ್ 75,000ದಿಂದ 20 ಲಕ್ಷ ತನಕ ಇದೆ. ಕ್ರಿಸ್ಟಾಗಳು ಇದೆ, ಬನ್ನಿ ಅದು ತೋರಿಸ್ತೀನಿ ನಾನು ನಿಮ್ಗೆ ಬೇಕಾರೆ. ಕ್ರಿಸ್ಟಾನು ಬಂದಿದೆ? ಇದೆ ಸರ್. ಓಕೆ ಓಕೆ ಓಕೆ. ಸೊ ಇವತ್ತು 75,000ದಿಂದ ಗಾಡಿ ರೇಂಜ್ ಸ್ಟಾರ್ಟ್ ಆಗ್ತಿದೆ. ಲೋನ್ ಬೇಕಂದ್ರೆ ಲೋನ್ ಹಾ ಸರ್. 2012 ಮೇಲೆ ಯಾವುದೇ ಗಾಡಿ ಇದ್ರೂ ಲೋನ್ ಮಾಡಿಸ್ಕೊಡೋಣ. ಸಿವಿಲ್ ಚೆನ್ನಾಗಿದ್ರೆ 80% ತನಕ ಲೋನ್ ಮಾಡಿಸ್ಕೊಡೋಣ. ಪೆಟ್ರೋಲ್ ಡೀಸೆಲ್ ಎರಡಕ್ಕೂ ಆಗುತ್ತೆ ಸರ್. 12 ಮಾಡಲ್ ಮೇಲೆ 12 ಮಾಡಲ್ ಮೇಲೆ. ಓಕೆ ಓಕೆ ಓಕೆ. ಅಂಡ್ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ ಈ ಸಲ? ಆಫರ್ ನಮ್ಮ 365 ದಿನ ಆಫರ್ ಅಲ್ಲೇ ನಮ್ಮ ಶೋರೂಮ್ ಅಲ್ಲಿ ಕೊಡೋದು. ಪ್ರೈಸಿಂಗ್ ಅಲ್ಲೇ ಆಫರ್? ಪ್ರೈಸಿಂಗ್ ಅಲ್ಲೇ ಆಫರ್ ಸರ್. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡ್ಬಿಡೋಣ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬಿಟ್ರು ಅಭಿ ಅವರು ಇಂಟ್ರೊಡಕ್ಷನ್. ಬನ್ನಿ, ಯಾವೆಲ್ಲ ಗಾಡಿ ಇದೆ, ಏನೇನು ಬಜೆಟ್ ಅಲ್ಲಿ ಸಿಗುತ್ತೆ ಎಲ್ಲ ನೋಡ್ಬಿಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸರ್ ಯಾಕೆ ಸರ್ ವಿಡಿಯೋನಲ್ಲಿ ಬಂದಿಲ್ಲ? ಹುಡುಗರು ಇದಾರಲ್ಲ, ಹುಡುಗರು ರೆಡಿ ಮಾಡ್ಬೇಕಲ್ಲ. ನಾನು ಒಬ್ಬನೇ ಮಾಡಬೇಕು ಅಂತ ಏನಿಲ್ವಲ್ಲ, ಹುಡುಗರು ರೆಡಿ ಮಾಡಬೇಕು. ಸ್ವಲ್ಪ ವಾಯ್ಸ್ ಕೂಡ ಬ್ರೇಕ್ ಆಗಿದೆ, ಹಂಗಾಗಿ ನಮ್ಮ ಹುಡುಗರು ರೆಡಿ ಮಾಡ್ತಾ ಇದ್ದೀನಿ. ಅವರು ಕೂಡ ಸ್ಟಡಿ ಆಗಬೇಕು, ಅವರು ಮುಂದೆ ಬೆಳಿಬೇಕು ಅಂತ ನನ್ನ ಉದ್ದೇಶ. ಅಷ್ಟೇ. ಹೌದು, ಅವ್ರು ಹೇಳ್ತಾರಾ ಚೆನ್ನಾಗಿ ಗೊತ್ತಾ? ಖಂಡಿತ ಮಾಡ್ತಾರೆ. ರೆಡಿ ಮಾಡಿದ್ದೀನಿ ಇಬ್ಬರಿಗೂ. ನೋಡೋಣ. ಸೊ ಫ್ರೆಂಡ್ಸ್, ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು, ಮೊದಲನೇ ಗಾಡಿನೇ ಒಂದು ಟಾಟಾ ನ್ಯಾನೋ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ವೆಲ್ ಮೇಂಟೈನ್ ಇದೆ. ಓಡಿರೋದು ಬರೀ 56-60 ಕಿಲೋಮೀಟರ್ಸ್ ಓಡಿದೆ. ಓಕೆ ಓಕೆ ಓಕೆ. ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಹೇಳ್ತಾ ಇರೋದು. 1,70,000 ಮಾಡ್ಕೊಡೋಣ ಬನ್ನಿ. ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಕಡಿಮೆ ಇಲ್ವಾ ಸರ್? ಬನ್ನಿ ಸರ್, ಮಾಡ್ಕೊಡೋಣ. ಒಂದು ಪ್ರೈಸ್ ಹೇಳ್ಬಿಡಿ. 1,65,000 ಫೈನಲ್ ಮಾಡ್ಕೊಡೋಣ ಸರ್. 1,65,000. ಓಕೆ ಓಕೆ ಓಕೆ. 60,000 ಓಡಿದೆ ಅದರಲ್ಲಿ? ಹಾ ಸರ್, 60,000 ಓಡಿದೆ. ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು ಚೋರ್ಲೆ ಬೀಟ್ ಇದೆ. ಬೀಟ್ ಬಗ್ಗೆ ಹೇಳಿ ಸರ್. ಸರ್ 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಫುಲ್ ಲೋಡೆಡ್ ಗಾಡಿ ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಓಕೆ. ನಿಮ್ ಟೈರ್ ಕಂಡೀಷನ್ ಹೋದ್ರೆ ಆಲ್ಮೋಸ್ಟ್ ಒಂದು 60-70% ಟೈರ್ ಕೂಡ ಇದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 2,75,000 ಹೇಳ್ತಾ ಇರೋದು. 2,65,000 ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,50,000 ಫೈನಲ್ ಮಾಡ್ಕೊಡೋಣ ಬನ್ನಿ. ಎಷ್ಟೇ ಮಾಡಲು? ಸರ್ 15 ಮಾಡಲು, ಸೆಕೆಂಡ್ ಓನರ್, ಫುಲ್ ಲೋಡೆಡ್ ಗಾಡಿ ಸರ್ ಇದು. ಓಕೆ ಓಕೆ ಓಕೆ. ಎಷ್ಟು ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು Hyundai Santro ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. ಓಡಿರೋದು ಬರೀ 56,000 ಕಿಲೋಮೀಟರ್. ಓಕೆ. ಸಿಂಗಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,05,000 ಹೇಳ್ತಾ ಇರೋದು. ಓಕೆ. 2 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಸರ್ 1,95,000 ಫೈನಲ್ ಮಾಡ್ಕೊಡೋಣ ಬನ್ನಿ. ಎಷ್ಟೇ ಮಾಡಲು? ಸರ್ 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 56,000 ಕಿಲೋಮೀಟರ್ ಓಡಿದೆ. ಓಕೆ ಓಕೆ ಓಕೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು ಸರ್. ಬನ್ನಿ ಸರ್, ಮಾಡಿಸ್ಕೊಡ್ತಾರೆ ಬನ್ನಿ ವೀಕ್ಷಕರೇ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಜಾಜ್ ಇದೆ. ಜಾಜ್ ಬಗ್ಗೆ ಹೇಳಿ ಸರ್. 15 ಮಾಡಲು, ಥರ್ಡ್ ಓನರ್ ವೆಹಿಕಲ್. ಓಕೆ. ಇದು 56,000 ಓಡಿರೋದು. ಇದನ್ನು ವೆಲ್ ಮೇಂಟೈನ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇರೋದು. ಒಂದು 3,85,000 ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಸರ್. ಬನ್ನಿ ಸರ್, ಡೈರೆಕ್ಟ್ ಆಗಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಕುತ್ಕೊಳ್ಳಿ, ಟೇಬಲ್ ಮೇಲೆ ಬಂದು ಕುತ್ಕೊಂಡ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ ಬನ್ನಿ. ಎಷ್ಟಕ್ಕಾಗುತ್ತೆ ಅಂದ್ರೆ ಸರ್? 3,85,000. 3,85,000. ಹಾ ಸರ್. ಇನ್ನೊಂದು ಟಾಟಾ ಗಾಡಿ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಇದು ಟಾಟಾ ವಿಸ್ತಾ ಸರ್. 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. TDI ಇಂಜಿನ್ ಆಗಿರುತ್ತೆ.
ಇದರಲ್ಲಿ ನಿಮ್ಗೆ AC ಪವರ್ ಶೇರಿಂಗ್ ಬರುತ್ತೆ. ಓಕೆ. ಟೈರ್ ಕಂಡೀಷನ್ ಹೋದ್ರೆ ನಿಮ್ಗೆ ಆಗ್ಲೇ ಒಂದು 90% ಟೈರ್ ಕೂಡ ಇದೆ. ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ 2,65,000ಕ್ಕೆ ಮಾಡ್ಕೊಡೋಣ ಬನ್ನಿ. 2,65,000 ಮಾಡ್ಕೊಡೋಣ ಬನ್ನಿ. 2,65,000. ಹಾ ಸರ್ ಬನ್ನಿ ಸರ್, ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. ಎಷ್ಟನೇ ಮಾಡೆಲ್ ಅಂದ್ರೆ 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್ TDI ಇಂಜಿನ್ ಡೀಸೆಲ್ ವೇರಿಯಂಟ್. ಇಂಡಿಕಾ ವಿಸ್ಟಾ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು i20 ಇದೆ. i20 ಬಗ್ಗೆ ಹೇಳಿ ಸರ್. ಸರ್ i20 ಬಂದ್ಬಿಟ್ಟು 2012 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಮ್ಯಾಗ್ನಾ ವೇರಿಯಂಟ್. ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಓಕೆ 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 ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇರೋದು. ಓಕೆ. ಒಂದು 2,95,000ಗೆ ಫೈನಲ್ ಮಾಡ್ಕೊಡೋಣ. 2,95,000ಗೆ ಫೈನಲ್ ಮಾಡ್ಕೊಡೋಣ. ಓಕೆ ಓಕೆ. ಹಾಗೆ ಇನ್ನೊಂದು ವೈಟ್ ಕಲರ್ ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಸರ್. 2012 ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಅದು ಡೀಸೆಲ್ ಗಾಡಿ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 3,20,000 ಹೇಳ್ತಾ ಇರೋದು. 3,05,000ಕ್ಕೆ ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 3 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ ಸರ್. ಇದು 3 ಲಕ್ಷ. ಹಾ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಎರ್ಟಿಗಾ ಇದೆಯಲ್ಲ ಸರ್. ಸರ್ ಎಲ್ಲರೂ ಎರ್ಟಿಗಾ ಶಿಫ್ಟ್ 2013 ಮಾಡಲು 14 ಮಾಡಲು ಶಿಫ್ಟ್ ಹೋದ್ರೆ ನಿಮ್ಗೆ 4-4.5 ಲಕ್ಷ ಹೇಳ್ತಾರೆ. 4,25,000ಕ್ಕೆ ಎರ್ಟಿಗಾ ಕೊಡ್ತೀನಿ ಸರ್. ಓಕೆ ಓಕೆ. 12 ಮಾಡಲು ಸರ್. ಡೀಸೆಲ್ ಸರ್. ಡೀಸೆಲ್ ವಿಡಿಯೋ ಇಂಜಿನ್. ಓಕೆ ಓಕೆ ಓಕೆ. ಅದರಲ್ಲೂ ಡೀಸೆಲ್ ಇಂಜಿನ್ನೇ ಸುಮಾರು ಜನ ಕೇಳೋದು, ಡಿಮ್ಯಾಂಡ್ ಮಾಡಿ. ಸೊ ಈ ಗಾಡಿಗೆ ಇನ್ನೊಂದು ಪ್ರೈಸ್ ಏನಾರು ಹೇಳ್ತೀರಾ ಸರ್? 3,20,000 ಮಾಡ್ಕೊಡೋಣ ಬನ್ನಿ. ಆಯ್ತು. 3,20,000. ಓಕೆ. ಪ್ರೈಸ್ ಹೇಳಿ ಸರ್. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ. ಅದರಲ್ಲೂ VDI ವೇರಿಯಂಟ್ ಸರ್. VDI ವೇರಿಯಂಟ್. ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಲೋ ಮೇಂಟೆನೆನ್ಸ್ ಬೇಕು ಅಂದ್ರೆ ಈಕೋನು ಇದೆ ನೋಡಿ, 7 ಸೀಟರ್. ಸರ್ ಈಕೋ ಬಂದ್ಬಿಟ್ಟು 2016 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್ ಆಗಿರುತ್ತೆ. ಓಕೆ. 3ನೇ ಓನರ್ ವೆಹಿಕಲ್ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,75,000 ಹೇಳ್ತಾ ಇರೋದು. ನಿಮ್ ಚಾನಲ್ ನಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ 2,60,000 ಮಾಡ್ಕೊಡೋಣ ಬನ್ನಿ. ಎಷ್ಟೇ ಮಾಡಲು? 17 ಮಾಡಲು. 17 ಮಾಡಲ್ಲ. ಹಾ ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು 7 ಸೀಟರ್ ಸರ್. ಸರ್ 7 ಸೀಟರ್ ಎಲ್ಲರೂ ಎರ್ಟಿಗಾಗೆ ತುಂಬಾ ಬಂಡವಾಳ ಹಾಕಕ್ಕೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕಮ್ಮಿ ಬಜೆಟ್ ಅಲ್ಲಿ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್ ನಾನು. ಎಂಜಾಯ್. ಓಕೆ ಓಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು. ಫೈನಲ್ ಹೇಳ್ಬಿಡಿ ಸರ್. ಸರ್ 3,05,000 ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಸರ್ 3,05,000 ಮಾಡ್ಕೊಡೋಣ ಬನ್ನಿ. ಆಯ್ತು. ಎಷ್ಟು? 3 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. 3 ಲಕ್ಷನಾ? ಹಾ ಸರ್. ಓಕೆ ಓಕೆ ಓಕೆ. ಹಾಗೆ ವೀಕ್ಷಕರೇ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಟವೆರಾ ಇದೆ. ಎಲ್ಲೋ ಬೋರ್ಡ್ ವೆಹಿಕಲ್ 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಎಲ್ಲೋ ಬೋರ್ಡ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ನಮ್ಮ ಹತ್ರ ಟವೆರಾ. ಓಕೆ. ತುಂಬಾ ಡಿಮ್ಯಾಂಡೆಡ್ ಇದೆ ಸರ್. ಈ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದು ಮಾಡ್ತಾ ಇರ್ತಾರೆ. ಟವೆರಾ ಅಂತ ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರನೇ 3,10,000ಕ್ಕೆ ಎಲ್ಲ ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ರನ್ನಿಂಗ್ ಮಾಡಿಸ್ಕೊಡೋಣ ಬನ್ನಿ. 3,10,000. ಹಾ ಸರ್. ಇನ್ನೊಂದು ಸ್ವಲ್ಪ ಕಡಿಮೆ ಇಲ್ವಾ ಟವೆರಾ ಅಲ್ವಾ? 3 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. ಆಯ್ತು. ಅದರಲ್ಲೂ ಕಡಿಮೆ ಮಾಡಬೇಕು ಸರ್. 2,95,000ಗೆ ಫೈನಲ್ ಮಾಡ್ಕೊಡೋಣ. 2,95,000ಕ್ಕೆ ಫೈನಲ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ರನ್ನಿಂಗ್ ಮಾಡಿಸ್ಕೊಡೋಣ. ರನ್ನಿಂಗ್ ಮಾಡಿಸ್ಕೊಡ್ತೀರಾ? ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಎಸ್ಟೀಮ್ ಇದೆ, ಲೆಜೆಂಡರಿ ವೆಹಿಕಲ್ ಸರ್. ಎಸ್ಟೀಮ್ AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಓಕೆ. VXI ವೇರಿಯಂಟ್ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 25,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಸರ್ 75,000ಕ್ಕೆ ಫೈನಲ್. ಸರ್ ಹಳೆ ಮಾಡಲಲ್ವಾ ಸರ್ ಸ್ವಲ್ಪ? ಸರ್ ಇಲ್ಲ ಸರ್, ತುಂಬಾ ಡಿಮ್ಯಾಂಡೆಡ್ ಇದೆ ಸರ್. ನಾನು ನಿಮ್ಗೆ ಹೇಳಿರೋದು 75,000ಕ್ಕೆ ಫೈನಲ್ ಮಾಡ್ಕೊಡೋಣ. ಆಯ್ತು ಬನ್ನಿ ವೀಕ್ಷಕರೇ, ಆನ್ ಟೇಬಲ್ ಕೂತ್ಕೊಂಡು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಂಡು ಹೋಗಿ ಸರ್. ಬನ್ನಿ ಸರ್. ಆಯ್ತು ಬನ್ನಿ ಫ್ರೆಂಡ್ಸ್. ಇನ್ನೊಂದು ಎರ್ಟಿಗಾ ಇದೆ ನೋಡಿ, ಇದ್ರ ಬಗ್ಗೆ ಫುಲ್ ಲೋಡೆಡ್ ಗಾಡಿ ಸರ್. ಫುಲ್ ಟಾಪ್ ಎಂಡ್ ಗಾಡಿ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 5,85,000 ಹೇಳ್ತಾ ಇರೋದು. 5,75,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 5,70,000 ಮಾಡ್ಕೊಡೋಣ ಬನ್ನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಆಯ್ತು ಆನ್ ಟೇಬಲ್ ಬನ್ನಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಫಿಯೆಸ್ಟಾ ಇದೆ. ಫಿಯೆಸ್ಟಾ ಬಗ್ಗೆ ಹೇಳಿ ಸರ್. ಸರ್ ಅದು ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು. ಒಂದು 2,15,000ಕ್ಕೆ ಮಾಡ್ಕೊಡೋಣ ಬನ್ನಿ. 2,15,000 ಸರ್ ಬನ್ನಿ ಸರ್, ಮಾಡ್ಕೊಡೋಣ. ಆಯ್ತು. ಒಂದ್ ಪ್ರೈಸ್ ಹೇಳಿ ಸರ್. 2,10,000 ಮಾಡ್ಕೊಡೋಣ ಬನ್ನಿ. ಓಕೆ ಓಕೆ ಓಕೆ. ಇನ್ನೊಂದು ಫಿಯೆಸ್ಟಾ ಇದೆಯಲ್ಲ ಸರ್? 12 ಸಿಂಗಲ್ ಓನರ್, AC ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು. ಒಂದು 2,10,000 ಮಾಡ್ಕೊಡೋಣ ಬನ್ನಿ. 2,10,000. ಹಾ ಸರ್. 2,10,000 ಮಾಡ್ಕೊಡೋಣ. ಓಕೆ ಓಕೆ ಓಕೆ. ಇದು ಸರ್ ಶಿಫ್ಟ್ ಸರ್. ಫುಲ್ ಮಾಡಿಫೈ ಆಗಿರೋ ಶಿಫ್ಟ್ ಸರ್ ಇದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, LDI ಇಂಜಿನ್ ಆಗಿರುತ್ತೆ ಸರ್. 20+ ಮೈಲೇಜ್ ಬರುತ್ತೆ ನಿಮ್ಗೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇರೋದು. 1,95,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 1,90,000 ಮಾಡ್ಕೊಡೋಣ ಬನ್ನಿ. 1,90,000 ಸರ್.
ಓಕೆ ಓಕೆ ಇನ್ನೊಂದು ಬಲಿನೋ ಟಾಪ್ ಎಂಡ್ ಗಾಡಿ ಸರ್ ಜೆಟಾ ವೇರಿಯಂಟ್ 2020-21 ಮಾಡಲು ಸರ್. ಓಕೆ ಟೈರ್ AC ಪವರ್ ಶೇರಿಂಗ್ ಪವರ್ ಇಂಡೋ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ ಗಾಡಿ ಬಂದ್ಬಿಟ್ಟು. ಇದ್ರ ಪ್ರೈಸಿಗೆ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ಓಕೆ 6,15,000ಕ್ಕೆ ಮಾಡ್ಕೊಡೋಣ ಬನ್ನಿ. 21 ಮಾಡಲ್ 21 ಮಾಡಲು ಸರ್. ಓಕೆ 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 ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಸರ್ ಬನ್ನಿ ಸರ್ 6,10,000ಕ್ಕೆ ಮಾಡ್ಕೊಡೋಣ ಬನ್ನಿ. ಆಯ್ತು 6,10,000ಕ್ಕೆ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸರ್ ಫುಲ್ ಟಾಪ್ ಎಂಡ್ ಗಾಡಿ. ಇನ್ನ ಒಂದಷ್ಟು ಗಾಡಿಗಳಿದೆ ಅದ್ರಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸ್ವಿಫ್ಟ್ VDI ಗಾಡಿ ಸರ್ 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ 4,15,000 ಮಾಡ್ಕೊಡೋಣ ಬನ್ನಿ. 4,15,000 AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ಡೀಸೆಲ್ ಸರ್ VDI VDI ವೇರಿಯಂಟ್ ಇದಾಗಿರುತ್ತೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಆಯ್ತು 4 ಲಕ್ಷ. ಹಾಂ ಸರ್. ಇನ್ನೊಂದು ಇಗ್ನಿಸ್ ಇದೆಯಲ್ಲ ಸರ್? ಸರ್ 2017 ಮಾಡಲು ಸಿಂಗಲ್ ಓನರ್ ಜೆಟಾ ವೇರಿಯಂಟ್. ಓಕೆ ಫುಲ್ ಟಾಪ್ ಎಂಡ್ ಬರುತ್ತೆ. ಇದು AC ಪವರ್ ಶೇರಿಂಗ್ ಪವರ್ ವಿಂಡೋ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರುತ್ತೆ. ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಾ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,60,000 ಮಾಡ್ಕೊಡೋಣ. 4,60,000 ಬನ್ನಿ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 5,000 ಅಲ್ಲ ಜಾಸ್ತಿನೇ ಮಾಡ್ಕೊಡ್ಬೇಕು ನೀವು. ಸರ್ ಬನ್ನಿ ಸರ್ ಆಯ್ತು ನೋಡೋಣ ಏನೋ ಒಂದು. ಓಕೆ 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 ಇದು ಎಷ್ಟು ಸರ್? ಸರ್ A-Star ಬಂದ್ಬಿಟ್ಟು ಆಟೋಮೆಟಿಕ್ ಸರ್. 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ ಇದರಲ್ಲಿ AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲರೂ ಕಮ್ಮಿ ಬಜೆಟ್ ಅಲ್ಲಿ ಆಟೋಮೆಟಿಕ್ ಹುಡುಕ್ತಾ ಇರ್ತಾರೆ. ಹೌದು ಅದಕ್ಕೋಸ್ಕರ ನಿಮ್ಗೆ ಇದು 2,75,000 ಹೇಳ್ತಾ ಇರೋದು. ಓಕೆ ಒಂದ್ 2,55,000ಕ್ಕೆ ಮಾಡ್ಕೊಡೋಣ. 2,55,000 ಅದರಲ್ಲೂ ಕಡಿಮೆ ಆಗುತ್ತೆ. ಬನ್ನಿ ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ ಇದು ಸರ್ ಕ್ವಿಡ್ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ AC ಬರುತ್ತೆ. AC ಪವರ್ ಶೇರಿಂಗ್ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,75,000 ಹೇಳ್ತಾ ಇರೋದು. ಒಂದ್ 2,55,000ಕ್ಕೆ ಇನ್ನೊಂದು ಪ್ರೈಸ್ ಸರ್ 2,40,000 ಮಾಡ್ಕೊಡೋಣ ಬನ್ನಿ. 2,40,000 ಹಾ ಸರ್ ಫೈನಲ್ ಟು ಫೈನಲ್ 2,40,000 ಮಾಡ್ಕೊಡೋಣ. ಇದು ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ಬಂದ್ಬಿಟ್ಟು 2008 ಮ್ಯಾನುಫ್ಯಾಕ್ಚರಿಂಗ್ 9 ರಿಜಿಸ್ಟ್ರೇಷನ್ ಆಗಿರುತ್ತೆ. ಓಕೆ ಇದು ಪೆಟ್ರೋಲ್ ಪ್ಲಸ್ LPG ಆಗಿರುತ್ತೆ. LPG ನಿಮ್ಗೆ 20+ ಮೈಲೇಜ್ ಕೂಡ ಬರುತ್ತೆ. ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು 1,60,000 ಹೇಳ್ತಾ ಇರೋದು. 1,50,000ಕ್ಕೆ ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಏನಾಗುತ್ತೆ? 1,45,000 ಮಾಡ್ಕೊಡೋಣ ಬನ್ನಿ. ಆಯ್ತು 1,45,000ಕ್ಕೆ 9 ಮಾಡಲ್ ಸ್ಯಾಂಟ್ರೋ. ಓಕೆ 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 ಇದು ಇನ್ನೊಂದು ನೆಕ್ಸ್ಟ್ ನೋಡ್ತಾ ಇರ್ಬೋದು. 2 ಬಡೋರೋ ಬಂದು ಓಮ್ನಿಗಳಿದಾವೆ. ಸರ್ 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ಪ್ಲಸ್ CNG ಆಗಿರುತ್ತೆ. ಇದು CNG ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. 8 ಸೀಟರ್ ವೆಹಿಕಲ್ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು. ಒಂದ್ 3,15,000 ಫೈನಲ್ ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? 3,10,000 ಫೈನಲ್ ಮಾಡ್ಕೊಡೋಣ ಬನ್ನಿ. ಇದು ಸರ್ ಇದು ಬಂದ್ಬಿಟ್ಟು 2008 ಮಾಡಲು ನಿಮ್ಗೆ ಟೈರ್ ಕಂಡೀಷನ್ ಹೋದ್ರೆ ಒಂದು 80% ಟೈರ್ ಕೂಡ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,70,000 ಹೇಳ್ತಾ ಇರೋದು. 1,55,000ಕ್ಕೆ ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್? ಸರ್ 1,50,000 ಮಾಡ್ಕೊಡೋಣ ಬನ್ನಿ. ಫೈನಲ್ ಟು ಫೈನಲ್ 1,50,000 ಲಕ್ಷ. ಇನ್ನೊಂದು TUV ಇದೆ ನೋಡಿ ಸರ್. TUV 300 T6 ಪ್ಲಸ್ ವೇರಿಯಂಟ್ ಆಗಿರುತ್ತೆ. 18 ಸಿಂಗಲ್ ಓನರ್ ವೆಹಿಕಲ್ ಸರ್. ಬರೀ 26,000 ಕಿಲೋಮೀಟರ್ ಓಡಿದೆ. ಸರ್ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 6,75,000 ಹೇಳ್ತಾ ಇರೋದು. 6,55,000ಕ್ಕೆ ಮಾಡ್ಕೊಡೋಣ ಬನ್ನಿ. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? 6,50,000ಕ್ಕೆ ಮಾಡ್ಕೊಡೋಣ ಬನ್ನಿ. 6,50,000 ಓಕೆ ಇದು ಸರ್ ವ್ಯಾಗನರ್ ಸರ್ 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 1,70,000 ಹೇಳ್ತಾ ಇರೋದು. 1,55,000ಕ್ಕೆ ಫೈನಲ್ ಮಾಡ್ಕೊಡೋಣ. ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಬನ್ನಿ ಸರ್ ಆನ್ ಟೇಬಲ್ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿ ಹೇಳ್ಬಿಡಿ ಸರ್. 1,50,000ಕ್ಕೆ ಫೈನಲ್ ಟು ಫೈನಲ್ 1,50,000 ವ್ಯಾಗನರ್. ಓಕೆ ಇನ್ನೊಂದು ಆಲ್ಟೋ ಸರ್. ಆಲ್ಟೋ ಬಂದ್ಬಿಟ್ಟು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,05,000 ಹೇಳ್ತಾ ಇರೋದು. ಒಂದು 1,95,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. ಜಾಸ್ತಿ ಆಯ್ತು ಸರ್. ಇನ್ನೊಂದು ಪ್ರೈಸ್ ಸರ್ 1,85,000ಕ್ಕೆ ಮಾಡ್ಕೊಡೋಣ ಬನ್ನಿ. ಆಯ್ತು ಅದರಲ್ಲೂ ಕಡಿಮೆ ಮಾಡಬೇಕು ಸರ್. ಬನ್ನಿ ಸರ್ ಆನ್ ಟೇಬಲ್ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲೊಂದು ಫೀಗೋ ಇದೆ. ಫೀಗೋ ಬಗ್ಗೆ ಹೇಳಿ ಸರ್. ಸರ್ ಫೀಗೋ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 1,60,000 ಹೇಳ್ತಾ ಇರೋದು. ಒಂದು 1,50,000 ಮಾಡ್ಕೊಡೋಣ. 1,50,000 1,40,000ಕ್ಕೆ ಮಾಡ್ಕೊಡೋಣ ಬನ್ನಿ. ಆಯ್ತು ಓಕೆ 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 ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸೇಲ್ ಆಗಿದೆ ಸರ್. ಅದು ಸೇಲ್ ಆಗಿದೆಯಾ? ಹಾಗೆ ಸೈಲೋ ಸರ್? ಸರ್ ಜೈಲೋ ಬಂದ್ಬಿಟ್ಟು ಎಲ್ಲೋ ಬೋಲ್ಡ್. ಇದ್ರ ಪ್ರೈಸ್ ಬಂದ್ಬಿಟ್ಟು 1,40,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ. 1,40,000 ನೆಗೋಷಿಯಬಲ್ ಏನು ಇಲ್ಲ. 1,40,000 ಎಲ್ಲ ರನ್ನಿಂಗ್ ಇದೆ. ಮಾಡಿಸ್ಕೊಡ ಬನ್ನಿ. ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ಆನ್ ಟೇಬಲ್ ಏನೋ ಮಾತಾಡೋಣ. ಅದು ಓಕೆ 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 ಹ್ಯಾವಿಯೋ ಸರ್? ಆವಿಯಾ 2007 ಮಾಡಲ್ ವೆಹಿಕಲ್ ಸರ್. ಇದು ತರ್ಡ್ ಓನರ್ ವೆಹಿಕಲ್ ಆಗಿರ್ತಾರೆ. ಇದ್ರ ಪ್ರೈಸ್ ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. 1,40,000ಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್? ಸರ್ 1,35,000 ಮಾಡಿಸ್ಕೊಡೋಣ ಬನ್ನಿ. 1,35,000 ಓಕೆ 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 1,35,000ಕ್ಕೆ ಚೌರ್ಲೆಟ್ ಆವಿಯೋ. ಇನ್ನೊಂದು ಫಾರ್ಡ್ ಫೀಗೋ ಇದೆ ಸರ್. ಫಾರ್ಡ್ ಫೀಗೋ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ನೀವು ಅಲ್ಲಿ ಪೆಟ್ರೋಲ್ ನೋಡಿದ್ರಿ. ಡೀಸೆಲ್ 2 ಗಾಡಿ ಇದೆ. ಓಕೆ ಓಕೆ ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ.
AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ನಿಮ್ಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 1,95,000 ಹೇಳ್ತಿರೋದು. ಒಂದು 1,80,000ಗೆ ಫೈನಲ್ ಮಾಡ್ಕೊಡೋಣ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಸರ್ ನೋಡೋಣ, ಒಂದು ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇದು ಸರ್ ಇದು ಸರ್ ಅದು ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಅದು ಡೀಸೆಲ್ ಗಾಡಿ ಆಗಿರುತ್ತೆ. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,90,000 ಹೇಳ್ತಿರೋದು. ಒಂದು 1,75,000ಗೆ ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸು ಬನ್ನಿ ಸರ್, ಒಂದು 1,70,000ಗೆ ಮಾಡ್ಕೊಡೋಣ ಫೈನಲ್. ಡೀಸೆಲ್ ಸರ್. ಓಕೆ ಓಕೆ ಓಕೆ. ಇನ್ನೊಂದು ಓಮ್ನಿ ಇದೆ ಸರ್, ಇದು ಸೇಲ್ ಆಗಿದೆ ಸರ್. ಸೇಲ್ ಆಗಿದೆ. ಆಲ್ಟೋ ಸರ್, ಆಲ್ಟೋ ಬಂದ್ಬಿಟ್ಟು 2011 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. 1,85,000 ಹೇಳ್ತಾ ಇರೋದು. ಒಂದು 1,70,000ಗೆ ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನಮ್ಗೆ 1,70,000ಕ್ಕೆ ಇನ್ನು ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಮಾಡ್ಕೊಡೋಣ. ಆಯ್ತು. ಓಕೆ. ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್? ಆಲ್ಟೋ ಬಂದ್ಬಿಟ್ಟು 2007 ಮಾಡಲು ಓಕೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮಗೆ. ಇದು ಇದ್ರ ಪ್ರೈಸ್ ಬಂದ್ಬಿಟ್ಟು 1,70,000 ಹೇಳ್ತಾ ಇರೋದು. ಒಂದು 1,55,000 ಫೈನಲ್ ಮಾಡ್ಕೊಡೋಣ. 1,55,000. ಓಕೆ ಓಕೆ ಓಕೆ. ಇದೊಂದು ಸ್ವಲ್ಪ ಕೆಲಸ ಇದೆ. ಬನ್ನಿ ಸರ್, ಆಯ್ತು. 1,45,000ಗೆ ಫೈನಲ್ ಮಾಡ್ಕೊಡೋಣ. 1,45,000ಕ್ಕೆ 1,40,000 ಆಲ್ಟೋ ಸರ್. ಇದು ಸರ್ ಜೆನ್ ಎಷ್ಟಿಲ್ಲ ಸರ್? 7 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಜೆನ್ ಎಷ್ಟಿಲ್ಲ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,45,000 ಹೇಳ್ತಾ ಇರೋದು. ಒಂದು 1,35,000ಗೆ ಮಾಡಿಸ್ಕೊಡೋಣ. ಬನ್ನಿ. ಹೆಚ್ಚು ಕಡಿಮೆ ಒಂದು ಪ್ರೈಸ್ ಸ್ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ 1,35,000 ಮಾಡಿಸ್ಕೊಡೋಣ. ಬನ್ನಿ. 1,35,000. ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್ ಇಲ್ಲಿ? ಸರ್, ಆಲ್ಟೋ ಬಂದ್ಬಿಟ್ಟು LX ವೇರಿಯಂಟ್, ಅದು 1,05,000 ಹೇಳ್ತಾ ಇರೋದು. 2005 ಮಾಡಲು ಆಗಿರುತ್ತೆ. 1,00,000 ಫೈನಲ್ ಟು ಫೈನಲ್ 1,00,000 ಮಾಡ್ಕೊಡೋಣ. 1,00,000 ಒಳಗಡೆ ಸರ್ 95,000 ಫೈನಲ್ ಮಾಡ್ಕೊಡೋಣ. ಬನ್ನಿ. 95,000 ಸರ್, 95,000 ಆಲ್ಟೋ. ಇದು ಸ್ಪಾರ್ಕ್. ಸರ್, ಸ್ಪಾರ್ಕ್ ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. 1,15,000 ಹೇಳ್ತಾ ಇರೋದು. 1,05,000 ಮಾಡ್ಕೊಡೋಣ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಸರ್, ಫೈನಲ್ ಟು ಫೈನಲ್ 1,00,000 ಮಾಡ್ಕೊಡೋಣ. 1,00,000ನಾ? ಇದು ಸರ್ ಎಲ್ಲೋ ಬೋರ್ಡ್ ಇದೆಯಲ್ಲ ಒಂದು? ಸರ್, ಅದು ಸೇಲ್ ಆಗಿದೆ. ಸೇಲ್ ಆಗಿದೆಯಾ? ಓಕೆ, ಹೇಳಿದ್ರಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಪಾರ್ಕ್ ಇದೆ ನೋಡಿ ಈ ಕಡೆ. ಎಷ್ಟನೇ ಮಾಡಲ್ ಸರ್? ಇದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. 1,00,000 ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಸರ್? 90,000ಕ್ಕೆ ಫೈನಲ್ ಟು ಫೈನಲ್ 90,000 ಮಾಡ್ಕೊಡೋಣ. 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ ನೋಡಿ ಸರ್. 2013 ಮಾಡಲು ಥರ್ಡ್ ಓನರ್ ವೆಹಿಕಲ್. 110 PS ಆಗಿರುತ್ತೆ ಸರ್. ನಿಮ್ಗೆ ಇದ್ರಲ್ಲಿ 6 ಗೇರ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3,80,000 ಹೇಳ್ತಾ ಇರೋದು. ನೀವು ಹೇಳಿ ಸರ್ ಒಂದು ಪ್ರೈಸ್, ಅದಕ್ಕೆ ಮಾಡ್ಕೊಡೋಣ. 3,00,000 ಆಗುತ್ತಾ ಸರ್? ಇಲ್ಲ ಸರ್, 3,60,000ಕ್ಕೆ ಫೈನಲ್ ಮಾಡ್ಕೊಡೋಣ. 3,60,000ಕ್ಕೆ ಫೈನಲ್ ಮಾಡ್ಕೊಡೋಣ. ಎಷ್ಟೇ ಮಾಡಲ್? 2013 ಮಾಡಲು ಸರ್. 110 PS. ಅದನ್ನು 110 PS. ಒಳ್ಳೆ ಪವರ್ ಕೂಡ ಇರುತ್ತೆ ಇದರಲ್ಲಿ. 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ನಿಮ್ಗೆ ಹೆವಿ ಪವರ್ಫುಲ್ ಇಂಜಿನ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಆಸ್ಪರ್ ಇದೆಯಲ್ಲ ಸರ್? ಸರ್, ಫೋರ್ಡ್ ಫಿಗೋ ಆಸ್ಪರ್ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. 75,000 ಹೇಳ್ತಾ ಇರೋದು. ಒಂದು 3,60,000ಕ್ಕೆ ಫೈನಲ್ ಮಾಡ್ಕೊಡೋಣ. 3,65,000. ಹಾ ಸರ್. ಓಕೆ ಓಕೆ ಓಕೆ. ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಹೇಳಿದ್ರೆ ಸಾಕ ಬಂದಿ ಅಂತ? ನಿಮ್ಮ ಚಾನಲ್ ಕಡೆ ನಿಮ್ಮ ಹೆಸರು ಹೇಳಿದ್ರೆ ಸಾಕು ಸರ್, ಬನ್ನಿ ಮಾಡ್ಕೊಡೋಣ. ಓಕೆ ಓಕೆ ಓಕೆ. ಇದು ಸರ್ ವ್ಯಾಗನರ್? ಸರ್, ವ್ಯಾಗನರ್ ಬಂದ್ಬಿಟ್ಟು 2016 ಮಾಡಲು ತುಂಬಾ ಕಮ್ಮಿ ಓಡಿರೋ ಗಾಡಿ ಸರ್. ಇದು 36,000 ಓಡಿದೆ. 36,000 ರೆಕಾರ್ಡೆಡ್? ರೆಕಾರ್ಡೆಡ್ ಸರ್. ಓಕೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. VXI ವೇರಿಯಂಟ್ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 4,65,000 ಹೇಳ್ತಿರೋದು. 4,55,000 ಫೈನಲ್ ಮಾಡ್ಕೊಡೋಣ. 4,55,000ಕ್ಕೆ. ಓಕೆ ಓಕೆ ಓಕೆ. ಹೆಚ್ಚು ಕಡಿಮೆ ಏನಾದ್ರು ಆಗುತ್ತಾ? ಬನ್ನಿ ಸರ್, ಆನ್ ಟೇಬಲ್ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನ ಎಷ್ಟಿದೆ ಸರ್ ಕಾರ್ಗಳು? ಸರ್, ಇನ್ನ ಒಂದು 20+ ಕಾರ್ಗಳಿದೆ ಸರ್. ಓಕೆ. ಇದು ನೋಡ್ತಾ ಇರ್ಬೋದು. ಇನ್ನೊಂದು ಎಷ್ಟು? ಅಲ್ಲೊಂದು ಆಟೋಮೆಟಿಕ್ ನೋಡಿದ್ರೆ ಇಲ್ಲೊಂದು ಆಟೋಮೆಟಿಕ್ ಇದೆ ನೋಡಿ. ಇದು ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,45,000 ಹೇಳ್ತಿರೋದು. ಒಂದು 2,35,000ಗೆ ಫೈನಲ್ ಮಾಡ್ಕೊಡ್ತೀರಾ? ಇದು ಎರ್ಟಿಗಾ? ಸರ್, ಎರ್ಟಿಗಾ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಒಂದು 5,25,000 ಕೋಟಿಂಗ್ ಇದೆ. ಒಂದು 5,05,000 ಒಂದು 5,00,000 ಮಾಡ್ಕೊಡೋಣ. ಬನ್ನಿ. 5,00,000ಕ್ಕೆ? 5,000. 5,00,000 ಸರ್? 5,05,000 ಆಯ್ತು. ಒಂದು 5,00,000 ಮಾಡ್ಕೊಡೋಣ. ಮಾಡ್ಕೊಡಿ. ಏನೋ ಒಂದು ಬೆಸ್ಟ್ ಪ್ರೈಸ್ ಅದರಲ್ಲೂ ಕಡಿಮೆ ಮಾಡಿ. ಬನ್ನಿ ಸರ್. ಇಕೋ ಸ್ಪೋರ್ಟ್? ಸರ್, ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟನೇ ಮಾಡಲು? 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಫುಲ್ ಟಾಪ್ ಅಂಡ್ ಸರ್. ಟೈಟಾನಿಯಂ ಪ್ಲಸ್. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 8,00,000 ಹೇಳ್ತಾ ಇರೋದು. ಒಂದು 7,75,000ಕ್ಕೆ ಫೈನಲ್ ಮಾಡ್ಕೊಡೋಣ. 7,75,000ಕ್ಕೆ ಫೈನಲ್ ಮಾಡ್ಕೊಡೋಣ. ಅದ್ರಲ್ಲಿ ಹೆಚ್ಚು ಕಡಿಮೆ? ಬನ್ನಿ ಸರ್, ಏನೋ ಒಂದು ಆನ್ ಟೇಬಲ್ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಇದು ಸರ್? ಸರ್, ನಿಸಾನ್ ಟೆರಾನಾ 2013 ಮಾಡಲು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. ಸೇಮ್ ನೀವು ಡೆಸ್ಟರ್ ನೋಡಿದ್ರಲ್ಲ, ಸೇಮೇ ಬರೋದು. ನೇಮ್ ಮಾತ್ರ ಚೇಂಜ್. ಇದ್ರ ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಿರೋದು. ಒಂದು 4,65,000 ಫೈನಲ್ ಮಾಡ್ಕೊಡೋಣ. 4,65,000ಕ್ಕೆ. ಓಕೆ ಓಕೆ ಓಕೆ. ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇನ್ನೊಂದು ಸಿಯಾಸ್ ಸರ್, ಸಿಯಾಸ್ ಬಂದ್ಬಿಟ್ಟು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 92,000 ಓಡಿದೆ. ಜೆನ್ಯೂನ್. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 5,95,000 ಹೇಳ್ತಿರೋದು. ಒಂದು 5,40,5,000ಕ್ಕೆ ಫೈನಲ್ ಮಾಡ್ಕೊಡೋಣ. 5,45,000 ಮಾಡಲು
ಸರ್ 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಪೆಟ್ರೋಲ್ ವೇರಿಯಂಟ್. ಫ್ಯಾನ್ಸಿ ನಂಬರ್ ವೆಹಿಕಲ್. ಫ್ಯಾನ್ಸಿ ನಂಬರ್ ವೆಹಿಕಲ್. 0053 ಸಿಯಾಜೋ. ಸ್ವಿಫ್ಟ್ ಡಿಸೈರ್ ಸರ್. ಸರ್ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 4,75,000 ಹೇಳ್ತಿರೋದು, ಒಂದು 4,55,000 ಫೈನಲ್ ಮಾಡ್ಕೊಡೋಣ. 4,55,000 ಮಾಡಲು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಓಕೆ. ಅದು VXI ವೇರಿಯಂಟ್ ಆಗಿರುತ್ತೆ. VXI ವೇರಿಯಂಟ್. ಇದು ಸರ್ ಬ್ರೆಜಾ. ಸರ್ ಬ್ರೆಜಾ ಬಂದ್ಬಿಟ್ಟು VXI ಆಪ್ಷನಲ್ ವೇರಿಯಂಟ್ ಆಗಿರುತ್ತೆ. VXI ಆಪ್ಷನಲ್. ನೋಡೋದಕ್ಕೂ ಸಕ್ಕತ್ತಾಗಿದೆ ಗಾಡಿ. ಸರ್ 2020 ಮಾಡಲು. ಓಕೆ. 2021 ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 8,55,000 ಹೇಳ್ತಾ ಇರೋದು. ಒಂದು 8,45,000 ಫೈನಲ್ ಮಾಡಿ. ಫೈನಲ್ ಹೇಳಿ ಸರ್, ತುಂಬಾ ಡಿಮಾಂಡ್ ಇದೆ, ಯಾರು ತಗೊಂಡೋಯ್ತಾರೆ. ಬನ್ನಿ ಸರ್, ಆನ್ ಟೇಬಲ್ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಒಂದು ಪ್ರೈಸ್ ಸರ್ 8,40,000 ಫೈನಲ್ ಮಾಡ್ಕೊಡೋಣ. 8,40,000ಕ್ಕೆ 2020 ಮಾಡಲ್. 2020 ಮಾಡಲು ಸೇಮ್ ZXI ಏನ್ ಬರುತ್ತೆ ಅದೇ ತರ ಬರುತ್ತೆ. ಒಂದು VXI ವೇರಿಯಂಟ್ ಇದು. ಓಕೆ ಓಕೆ ಓಕೆ. VXI ಆಪ್ಷನಲ್ ಅಲ್ಲ. ಆಪ್ಷನಲ್. ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಸರ್ 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಾರೆ. ಒಂದು 2,55,000 ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 2,50,000 ಮಾಡ್ಕೊಡೋಣ ಬನ್ನಿ. ಆಯ್ತು. ಹೌದಾ? ಇದು ಸರ್ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನು CNG ಕೂಡ ಬರುತ್ತೆ, ಪೆಟ್ರೋಲ್ ಬೇಸ್ CNG ಇದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 2,85,000, ಒಂದು 2,70,000 ಫೈನಲ್ ಮಾಡ್ಕೊಡೋಣ ಬನ್ನಿ. 2,75,000. 2,70,000 ಫೈನಲ್ ಮಾಡ್ಕೊಡೋಣ. ಓಕೆ ಓಕೆ ಓಕೆ. ಇನ್ನೊಂದು ಐಟಮ್ ಸರ್ ಬರೀ 2 ಲಕ್ಷ ಕೊಡೋಣ ಸರ್. ಅದು 2 ಲಕ್ಷ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಅದ್ರ ಪ್ರೈಸ್ ಒಂದು 1,95,000 ಫೈನಲ್ ಮಾಡ್ಕೊಡೋಣ. 1,95,000. 2010 ಮಾಡಲು ಸರ್ ಅದು. ಓಕೆ ಓಕೆ ಓಕೆ. ಸರ್ ಇನ್ನೊಂದು ಕ್ವಿಡ್ ಕ್ಲೈಂಬರ್ ಇದೆ ಸರ್. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಬರೀ 26,000 ಕಿಲೋಮೀಟರ್ ಓಡಿದೆ. ಓಕೆ. ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಿರೋದು. ಒಂದು 3,85,000 ಮಾಡ್ಕೊಡೋಣ. 3,85,000 ಮಾಡ್ಕೊಡೋಣ. ಓಕೆ ಓಕೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡೋರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ವರ್ಣ ಸರ್, ತುಂಬಾ ಡಿಮ್ಯಾಂಡೆಡ್ ಇದೆ. 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. ಒಂದು 2,70,000 ಹೇಳ್ತಾ ಇರೋದು. ಒಂದು 2,65,000 ಫೈನಲ್ ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಸರ್ ಒಂದು 2,55,000 ಮಾಡ್ಕೊಡೋಣ ಬನ್ನಿ. 2,55,000 ವರ್ಣ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಡೀಸೆಲ್ ವೆಹಿಕಲ್. ಓಕೆ ಓಕೆ ಓಕೆ. ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್? ಸರ್ ಸ್ವಿಫ್ಟ್ ಬಂದ್ಬಿಟ್ಟಿದ್ದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. VDI ಆಗಿರುತ್ತೆ, ಡೀಸೆಲ್ ಇಂಜಿನ್ ಆಗಿರುತ್ತೆ. ಇದರಲ್ಲಿ AC, ಪವರ್ ಶೇರಿಂಗ್, ಪವರ್ ವಿಂಡೋ ಮತ್ತೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಇದೆ, ಸ್ಕ್ರೀನ್ ಕೂಡ ಇದೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 4,85,000 ಹೇಳ್ತಾ ಇರೋದು. ಒಂದು 4,75,000 ಫೈನಲ್ ಮಾಡ್ಕೊಡೋಣ. 4,75,000 ಫೈನಲ್ ಮಾಡ್ಕೊಡೋಣ. ಓಕೆ ಓಕೆ ಓಕೆ. ಏನಾದ್ರು ಅದ್ರಲ್ಲಿ ಹೆಚ್ಚು ಕಡಿಮೆ ಆಗಲ್ವಾ ಸರ್? ಬನ್ನಿ ಸರ್, 4,70,000 ಫೈನಲ್ ಮಾಡ್ಕೊಡೋಣ. ಎಷ್ಟೇ ಮಾಡಲು? 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಡೀಸೆಲ್. ಡೀಸೆಲ್ ಸರ್. ಫ್ರೆಂಡ್ಸ್ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ, ಆಪಲ್ ಶೇಪ್. ಸರ್ ಸ್ವಿಫ್ಟ್ VXI ಆಪ್ಷನಲ್, ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಓಕೆ. AC, ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ABS ಎಲ್ಲ ಬರುತ್ತೆ. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದು 6 ಲಕ್ಷ ಹೇಳ್ತಾ ಇದೀವಿ. ಒಂದು 5,90,000 ಫೈನಲ್ ಮಾಡ್ಕೊಡೋಣ. 5,90,000. ಇನ್ನೊಂದು ಪ್ರೈಸ್ ಹೇಳಿ ಸರ್? ಸರ್ ಒಂದು 5,80,000 ಮಾಡ್ಕೊಡೋಣ. 5,80,000. ಇದು ಗ್ರ್ಯಾಂಡ್ ಐಟನ್ ಸರ್? ಗ್ರ್ಯಾಂಡ್ ಐಟನ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಓಕೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 4,75,000 ಹೇಳ್ತಿರೋದು. 4,45,000 ಫೈನಲ್ ಮಾಡ್ಕೊಡೋಣ. 45,000 ಮಾಡ್ಬಿಡಿ ಸರ್. 50,000 ಮಾಡ್ಕೊಡೋಣ ಬನ್ನಿ. ಆಯ್ತು. ಇದು ಆಲ್ಟೋ ಸರ್? ಆಲ್ಟೋ 2020 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್. AC, ಪವರ್ ಶೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಿರೋದು. ಒಂದು 3,35,000 ಫೈನಲ್ ಮಾಡ್ಕೊಡೋಣ. 3,35,000. ಓಕೆ ಓಕೆ ಓಕೆ. ಸರ್ ಬನ್ನಿ ಸರ್, 3,30,000 ಮಾಡ್ಕೊಡೋಣ. ಆಯ್ತು ಫೈನಲ್. ಎಷ್ಟೇ ಮಾಡಲು? 2020 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟ್ರೇಷನ್. ಇದು ಸರ್ ಇನ್ನೊಂದು ಐಟನ್ ಸರ್? ಐಟನ್ 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 2,75,000 ಹೇಳ್ತಾ ಇರೋದು. ಒಂದು 2,55,000 ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್? ಸರ್ 2.5 ಮಾಡ್ಕೊಡೋಣ ಬನ್ನಿ. 2.5 ಲಕ್ಷ. 2.5 ಲಕ್ಷಕ್ಕೆ. ಓಕೆ ಓಕೆ ಓಕೆ. ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ನಮ್ಗೆ ಬ್ಯಾಟ್ರಿ ಗಾಡಿ ಬಗ್ಗೆ ಐಡಿಯಾ ಇಲ್ಲ, ಜೊತೆಗೆ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ. 1,60,000 ಹೇಳ್ತಾ ಇರೋದು. ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಪ್ರೈಸ್ ಹೇಳ್ಬಿಡಿ ಸರ್. 1.5 ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬನ್ನಿ. ಯಾರ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಓಕೆ.